ತೂಗಿರೆ ರಾಯರ ತೂಗಿರೆ ಗುರುಗಳ ತೂಗಿರೆ ಯದಿಕುಲ ತಿಲಕಾರ. ಕಾಲಿಗೆ ಬೀಳು, ಕಾಲಿಗೆ ಬೀಳು, ಕಾಲಿಗೆ ಬೀಳು. ಏನಾಯ್ತೆ? ನೀನೇನೋ ಮಾಡ್ತಿದ್ಯಾ ನನ್ನ ರೂಮಲ್ಲಿ? ನಿನ್ ರೂಮಾ? ದಟ್ಟಿ, ನಮ್ಮಿಬ್ರದ್ದು ಇವಾಗ ಮದ್ವೆ ಆಗಿದೆ. ಇದು ನಮ್ಮಿಬ್ರು ರೂಮು. ನೆಮ್ಮದಿಯಾಗಿ ನಿದ್ದೆ ಮಾಡಕ್ ಹೋಗ್ಬಿಡಲ್ಲ. ಲವ್ ಮಾಡ್ಬೇಕಾದ್ರೆ ಒಂಥರ ಕಾಟ ಕೊಟ್ಲು, ಇವಾಗ ಒಂಥರ ಕಾಟ ಕೊಡ್ತಾಳೆ. ಸೊಸೆ ಏನು ನಿಮ್ಮತ್ತೆ ಕಣೆ. ಇವತ್ತು ನನ್ನ ಸೊಸೆ ನನಗೆ ಅಡುಗೆ ಮಾಡ್ಕೊಡ್ತಾಳೆ. ಸ್ವಾತಿ, ಅಡುಗೆ ಏನು ಮಾಡ್ತೀಯವ? ಎದ್ದೋಗಿ ಮಾಡೋಗು. ಬಾ, ನಾನು ಹೇಳ್ಕೊಡ್ತೀನಿ. ಮಗ ಏನು ಅಂತ ಲವ್ ಮ್ಯಾರೇಜ್ ಆದ್ನೋ ನೋಡು. ಲವ್ ಮ್ಯಾರೇಜ್ ಆಗ್ಬೇಡ ಅಂದ್ರು ಅದಲ್ಲ, ಅಡುಗೆ ಮಾಡ್ತಾನೆ ಹಂಗೆ ಕೂತವಳೆ. ಅಡ್ಗೆ ಮಾಡಲ್ಲ ಅಂದ್ಲ? ತಡಿ, ಅವಳಿಗೆ ಸರಿಯಾಗಿ ಮಾಡ್ತೀನಿ. ಬಾ. ಅಮ್ಮನ ಹತ್ರ ಅಡ್ಗೆ ಮಾಡಲ್ಲ ಅಂದತ್ತೆ. ಮಾಡಲ್ಲ. ಮಾಡಲ್ವಾ? ಮಾಡಲ್ಲ. ಮಾಡಲ್ವಾ? ಮಾಡಲ್ಲ. ಮಾಡಲ್ವಾ? ಮಾಡಲ್ಲ. ಅಮ್ಮ, ನಂಗೇನೋ ಇವಳು ಅಡ್ಗೆ ಮಾಡಲ್ಲ ಅನ್ಸತ್ತೆ. ನೀನೇನಾದ್ರೂ ಮಾಡ್ಬಿಡಮ್ಮ. ಅದಕ್ಕೆ ಕಸ ಎಲ್ಲ ಅಲ್ಲೆಲ್ಲ ಬಿದ್ದೈತೆ. ನಿಮ್ಮ ಅಪ್ಪ ಅಮ್ಮ ಏನೋ ನನಗೆ ಆರ್ಡರ್ ಮಾಡ್ತಾರೆ. ಹೋಗಿ ಅದೇ ನಿಮ್ಮ ಅಕ್ಕ ಯಾರು ನನಗೆ ಆರ್ಡರ್ ಮಾಡಕ್ಕೆ? ಹೋಗು, ನಿಮ್ಮ ಅಕ್ಕ ಅವ್ರಿಗೆ ಬುದ್ಧಿ ಹೇಳೋಗು. ಹೋಗು. ಹೇಳ್ತೀನಿ, ಹೋಗಿ. The next day. ಎಲ್ಲೋಯ್ತು? ಕಾಣಿಸ್ತಾನೆ ಇಲ್ವಲ್ಲ. ಎಲ್ಲೋಯ್ತು ನನ್ನ ಮುತ್ತಿನ ಸರ? ಅತ್ತೆ, ನೀವೇನಾದ್ರೂ ನನ್ನ ಮುತ್ತಿನ ಸರ ನೋಡಿದ್ರ? ಕಾಣಿಸ್ತಾನೆ ಇಲ್ವಲ್ಲ. ಅದ ಮೊನ್ನೆ ನನ್ನ ಮಗಳು ಬಂದಿದ್ಲಲ್ಲ, ಅವಳಿಗೆ ಇಷ್ಟ ಆಯ್ತಂತೆ, ಅವಳು ತಗೊಂಡು ಹೋದ್ಲು. ಎಲ್ಲೋಯ್ತು? ಕಾಣಿಸ್ತಾನೆ ಇಲ್ವಲ್ಲ. ಎಲ್ಲಿ? ಅತ್ತೆ, ನಾನು ಮೊನ್ನೆ ಹಾಟ್ ಬಾಕ್ಸ್ ತಂದಿದ್ನಲ್ಲ, ಅದನ್ನ ಏನಾದ್ರೂ ನೋಡಿದ್ರಾ? ಅದ ಮೊನ್ನೆ ನನ್ನ ಮಗಳು ಬಂದಿದ್ಲಲ್ಲ, ಅವಳಿಗೆ ಇಷ್ಟ ಆಯ್ತಂತೆ, ತಗೋದ್ಲು. ಎಲ್ಲೋಯ್ತು? ಕಾಣಿಸ್ತಾನೆ ಇಲ್ವಲ್ಲ. ಅತ್ತೆ, ಈ ತರದ್ ಇನ್ನೊಂದು ಗೊಂಬೆ ಇತ್ತು, ನೋಡಿದ್ರಾ? ಅದ ಮೊನ್ನೆ ನನ್ನ ಮಗಳು ಬಂದಿದ್ಲಲ್ಲ, ಅವಳಿಗೆ ಇಷ್ಟ ಆಯ್ತಂತೆ, ತಗೊಂಡೋದ್ಲು. ಎಲ್ಲೋಯ್ತು? ಎಷ್ಟು ಹುಡ್ಕುದ್ರು ಸಿಗ್ತಾನೆ ಇಲ್ವಲ್ಲ. ಅತ್ತೆ, ನಮ್ಮಮ್ಮ ಮೊನ್ನೆ ಒಂದ್ ಸೀರೆ ಕೊಟ್ಟಿದ್ರಲ್ಲ, ಅದನ್ನ ಏನಾದ್ರೂ ನೋಡಿದ್ರ? ಸಿಗ್ತಾನೆ ಇಲ್ಲ. ಅದ ಮೊನ್ನೆ ನನ್ನ ಮಗಳು ಬಂದಿದ್ಲಲ್ಲ, ಅವಳಿಗೆ ಇಷ್ಟ ಆಯ್ತಂತೆ, ತಗೊಂಡೋದ್ಲು. ಅತ್ತೆ, ಏನೇ ಆಗ್ಲಿ ನಿಮ್ ಮಗಳಿಗೆ ನೀವಂದ್ರೆ ಇಷ್ಟನೇ ಇಲ್ಲ ಅನ್ಸತ್ತೆ ಬಿಡಿ. ಏನು ಅಂತ ಹೇಳ್ತಿದೀಯಾ? ನನ್ನ ಮಗಳಿಗೆ ನಾನು ಇಷ್ಟ ಇಲ್ವಾ? ಮತ್ತಿನ್ನೇನು, ಅವಳಿಗೆ ಏನ್ ಇಷ್ಟ ಆಗುತ್ತೆ ಅದನ್ನೆಲ್ಲ ಅವಳ ಜೊತೆನೇ ತಗೊಂಡ್ ಹೋಗ್ತಾಳೆ ಅಂದ್ಮೇಲೆ ನೀವ್ ಇಷ್ಟ ಆಗಿದ್ರೆ ನಿಮ್ಮನ್ನು ಅವಳ ಜೊತೆನೇ ಕರ್ಕೊಂಡು ಹೋಗ್ತಾನೆ. ನಿಮ್ಮನ್ನ ಕಿಲ್ಬಿಟ್ಟು ಹೋಗ್ತಿದ್ಲು. ನನ್ ಸೀರೆ, ನನ್ ನೋಡ್ವೆ, ನನ್ ಗೊಂಬೆನೇ ನಿಮ್ ಮಗ್ಳಿಗೆ ಕೊಟ್ ಕಳಿಸ್ತೀರಾ? ತಡಿರಿ, ಮಾಡ್ತೀನಿ ನಿಮಗೆ. ನೋಡೋರಂತೆ. ಮೊದ್ಲು ತರಕಾರಿ ಕಟ್ ಮಾಡ್ಸೋಣ, ಬೇರೆ ಕೆಲಸ ಒಂದೊಂದಾಗೆ ಮಾಡಿಸ್ತೀನಿ. ಅತ್ತೆ, ಹೇಗಿದ್ರು ಸುಮ್ಮನೆ ಕೂತಿದ್ದೀರಲ್ಲ, ಇದೊಂದು ಸ್ವಲ್ಪ ತರಕಾರಿ ಕಟ್ ಮಾಡ್ಕೊಡಿ, ನಾನು ಬೇರೆ ಕೆಲಸ ಮಾಡ್ಕೋತೀನಿ. ಓಹೋ, ಆರಾಮಾಗಿ ಕೂತ್ಕೊಂಡು ಟಿವಿ ನೋಡ್ತಿದ್ದೀರಾ? ನಿಮ್ಮನ್ನಿಷ್ಟು ಆರಾಮಾಗಿ ಕೂತ್ಕೊಳ್ಳೋಕೆ ನಾನು ಹೇಳ್ಬಿಡ್ತೀನಿ. ಹಾಂ, ಅತ್ತೆ, ಸ್ವಲ್ಪ ಬೆಳ್ಳುಳ್ಳಿ ಹೆಸರು ಕೊಡ್ತೀರಾ? ನಾನು ಬೇರೆ ಕೆಲಸ ಮಾಡ್ಕೋತೀನಿ. ಓಹೋ, ಆರಾಮಾಗಿ ಕೂತ್ಕೊಂಡು ಫೋನ್ ನೋಡ್ತಿದ್ದೀರಾ? ಮಾಡ್ತೀನಿ ತಡೀರಿ. ಅತ್ತೆ, ಹೇಗಿದ್ರು ಸುಮ್ಮನೆ ಕೂತಿದ್ದೀರಲ್ವಾ, ಸ್ವಲ್ಪ ಬಟ್ಟೆ ಮಡಚ್ಕೊಡಿ, ನಾನು ಬೇರೆ ಕೆಲಸ ಮಾಡ್ಕೋತೀನಿ. ಮಡಚ್ಕೊಡಿ ಅತ್ತೆ. ಅಯ್ಯೋ, ನಮ್ಮತ್ತೆನಾ ಯಾವಾಗ ನೋಡಿದ್ರು ಟಿವಿ ನೋಡ್ಕೊಂಡು ಮೊಬೈಲ್ ನೋಡ್ಕೊಂಡೇ ಕೂತಿರ್ತಾರೆ. ನನಗೆ ಒಂದ್ ಕೆಲಸದಲ್ಲೂ ಹೆಲ್ಪೇ ಮಾಡಲ್ಲ. ಸ್ವಾತಿ, ಅದ್ ಮಾಡು ಇದ್ ಮಾಡು ಅಂತ ಹೇಳ್ತಾನೆ ಇರ್ತಾರೆ. ಅತ್ತೆ, ನೀವೇ ನಿಲ್ಲಿ, ನೀವು ಆರಾಮಾಗಿ ಕೂತ್ಕೊಂಡು ರೆಸ್ಟ್ ಮಾಡಿ ಹೋಗಿ. ಯಾವಾಗ್ಲೂ ಕೂತೇ ಇರ್ತೀನಲ್ಲ, ಈಗ ನಿಂತ್ಕೊಂಡಿರ್ತೀನಿ ಬಿಡು.
ಮಾಡೋಕ್ಕೆ ಕೆಲಸ ಇಲ್ವಾ? ಬೆಳಗಿನ ಸಂಜೆವರೆಗೆ ಕ್ರೀಮ್ ಅಂತ ಹಚ್ಕೊತಾ ಇರ್ತೀಯಲ್ಲ, ಬೇರೆ ಕೆಲಸನೂ ಮಾಡೋ. ಟೈಮ್ ಆಯಿತು, ಮನಿಕ. ಇದೆಲ್ಲ ಹಚ್ಚೋದ್ರಿಂದ ನಾನು ಬೆಳಗಾಗ್ತೀನ? ಅಯ್ಯೋ ಮಾವ, ಇದನ್ನ ಹಚ್ಚೋದ್ರಿಂದ ನೀವೇನ್ ಬೆಳ್ಳಗಾಗಲ್ಲ. ಇಲ್ಲೆಲ್ಲ ಕಪ್ಪಿದೆಯಲ್ಲ. ಆ ಟ್ಯಾನಿಂಗು ರಿಮೂವ್ ಆಗಲ್ಲ, ಆದ್ರೆ ನಿಮ್ ಮುಖ ಪಳಪಳ ಅಂತ ಗ್ಲೋ ಆಗುತ್ತೆ. ಹೌದಾ? ಹಚ್ಚು ಹಚ್ಚು ಹಚ್ಚು. ಇಲ್ಲ ಇಲ್ಲ, ಕತ್ತೈತಿ. ಸೈಡು ಈ ಕಡೆ ತಿರುಗಿ. ರಿಲ್ಯಾಕ್ಸ್ ಆಗ್ತೈತಾ? ತುಂಬ ಚೆನ್ನಾಗಿ ಕಾಣಿಸ್ತೈತೆ. ಕಾಣಲ್ಲ, ಅದು ರಿಲ್ಯಾಕ್ಸ್ ಆಗೋದು. ಇವತ್ತು ನನ್ನ ಕೈಯಾರೆ ಪಲಾವ್ ಮಾಡಿದ್ದೀನಿ. ನನ್ನ ಗಂಡಂಗೆ ಕೊಟ್ಟು ಹೇಗಿದೆ ಅಂತ ಕೇಳ್ತೀನಿ. ಬೇಬಿ, ನನ್ನ ಕೈಯಾರೆ ಪಲಾವ್ ಮಾಡಿದ್ದೀನಿ, ತಿಂದೇಳಿ ಹೇಗಿದೆ? ನಿನ್ ಕೈಯಾರೆ ತಿನ್ಸು ಬೇಬಿ. ಸರಿ ಬೇಬಿ, ಮಾಡಿ. ಬೇಬಿ, ನನ್ನ ಕೈಯಾರ ಫಲ ಮಾಡಿದ್ದೀನಿ ತಾಳಿ. ನಿನ್ನ ಕೈಯಾರೆ ತಿನ್ಸು ಬೇಬಿ. ಮಾಡಿ ಬೇಬಿ. ಬೇಬಿ, ಹೊರಗಡೆ ತುಂಬ ಬಿಸಿಲಿದೆ, ತಲೆ ಮೇಲೆ ಹಾಕವೇ ಇಲ್ಲ. ನೀವೇ ನಿಮ್ಮ ಕೈಯಾರ ಹಾಕಿ ಬೇಬಿ. ಬೇಬಿ, ನನ್ನ ಕೈಯಾರೆ ಕಾಫಿ ಮಾಡಿದ್ದೀನಿ, ತಗೊಳ್ಳಿ ಬೇಬಿ. ಬೇಬಿ, ನಿನ್ನ ಕೈಯಾರೆ ಕುಡಿಸು ಬೇಬಿ. ಮಾಡಿ ಬೇಬಿ. ಮಾವ, ನನ್ನೇ ಆಡ್ಕೋತೀರಾ? ಮಾಡ್ತೀನಿ ನೋಡಿ ಇವಾಗ. ಮಾವ, ನೀವು ಇದ್ರಲ್ಲಿರೋದೇನಾದ್ರೂ ಓದಿದ್ರೆ ನಾನು ನಿಮಗೆ 1,000 ರೂಪಾಯಿ ಕೊಡ್ತೀನಿ. ಪಕ್ಕ ಕೊಡ್ತೀಯಾ? ಪಕ್ಕಾ ಕೊಡ್ತೀನಿ ಮಾವ. ಇದೇನು ತೆಲುಗು ತಮಿಳಲ್ಲಿಲ್ಲ ಬಿಡು, ಕನ್ನಡದಲ್ಲಿದೆ. ಪಕ್ಕ ಕೊಡಬೇಕು. ಹಾ ಸರಿ ಮಾವ. ಸ್ವಾತಿ, ನನಗೆ ಪಕ್ಕದ ಮನೆ ಪಂಕಜ ಅಂದರೆ ತುಂಬ ಇಷ್ಟ. ಈ ವಿಷಯನ ನಿಮ್ಮ ಅತ್ತೆಗೆ ಹೇಳ್ಬೇಡ. ಕೊಡು 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 1,000 ರೂಪಾಯಿ. ಅಯ್ಯೋ, ನಾನು ಯಾಕೆ 1,000 ರೂಪಾಯಿ ಕೊಡ್ಬೇಕು? ನೀವೇ ನನಗೆ 1,000 ರೂಪಾಯಿ ಕೊಡ್ಬೇಕು. ಕೊಡಿ. ಕರೆಕ್ಟಾಗಿ ಹೇಳಿದ್ದೀನಿ, ಕೊಡು. ಹೌದಾ? ಈ ರೆಕಾರ್ಡ್ ಕೇಳಿಸ್ಕೊಳ್ಳಿ ಸ್ವಲ್ಪ. ಸ್ವಾತಿ, ನನಗೆ ಪಕ್ಕದ ಮನೆ ಪಂಕಜ ಅಂದರೆ ತುಂಬ ಇಷ್ಟ. ಈ ವಿಷಯನ ನಿಮ್ಮ ಅತ್ತೆಗೆ ಹೇಳ್ಬೇಡ. ಹೇಳ್ಬಾರ್ದು ಅಂದ್ರೆ ಈಗ 1,000 ರೂಪಾಯಿ ದುಡ್ಡು ಕೊಡಿ. ಕೊಡಿ. ಹಾಕೋತೀರಾ? ಸ್ವಾತಿ, ಎದ್ದೇಳು, 7 ಗಂಟೆ ಆಯ್ತು. ನಾನು ಯಾಕೆ ಎದ್ದೇಳ್ಬೇಕು? ನೀನ್ ಮೊದಲು ಎದ್ದಾಳು. ನೀನ್ ಎದ್ರೆ ನಾನು ಎದ್ದೇಳ್ತೀನಿ. ನಾನ್ ಕಸ ಗುಡ್ಸಿದ್ರೆ ನೀನೆಲ್ಲ ಒರೆಸ್ಬೇಕು. ಎಲ್ಲಾ ಕೆಲ್ಸನೂ ಇಬ್ರು ಹಂಚ್ಕೊಂಡ್ ಮಾಡ್ಬೇಕು. ನಾನು ಒಬ್ಳದೇ ಮದ್ವೆ ಆಗಿಲ್ಲ, ನಮ್ಮಿಬ್ರದ್ದು ಮದ್ವೆ ಆಗಿರೋದು. ತಗೋ, ನಿನ್ ಬಟ್ಟೆ ತೊಳಿ, ನಾನು ಒಣಗಾಕ್ ಬರ್ತೀನಿ. ನಾನೇನಕ್ಕೆ ಬಟ್ಟೆ ತೊಳಿಬೇಕು? ಓ, ನೀನೇನ್ ಅನ್ಕೊಂಡಿದ್ಯಾ? ನಾನೇ ಬಟ್ಟೆನೂ ತೊಳಿಬೇಕು, ನಾನೇ ಒಣಗಾಕೂ ಬರ್ಬೇಕು ಅಂತನಾ? ಅದೆಲ್ಲ ಆಗಲ್ಲ. ನಮ್ಮಿಬ್ರದ್ದು ಮದ್ವೆ ಆಗಿರೋದು, ನಾನು ಒಬ್ಳದಲ್ಲ. ಹೋಗು, ಬಟ್ಟೆ ತೊಳಿ. ನಾನು ಅಡ್ಗೆ ಎಲ್ಲ ಮಾಡಾಗಿದೆ. ನೀನ್ ಎಲ್ರಿಗೂ ಅಡ್ಗೆ ಬಡಿಸಿ ಅಡ್ಗೆ ಮನೆ ಎಲ್ಲ ಕ್ಲೀನ್ ಮಾಡ್ಬಿಡು. ನಾನೇನಕ್ಕೆ ಕ್ಲೀನ್ ಮಾಡ್ಬೇಕು? ಓ, ನೀನೇನ್ ಅನ್ಕೊಂಡಿದ್ಯಾ? ನಾನು ಅಡ್ಗೆನೂ ಮಾಡ್ಬೇಕು, ಎಲ್ರಿಗೂ ಅಡ್ಗೆನೂ ಬಡಿಸ್ಬೇಕು, ಮತ್ತೆ ಅಡ್ಗೆ ಮನೆನೂ ಕ್ಲೀನ್ ಮಾಡ್ಬೇಕು ಅಂತನಾ? ಅದೆಲ್ಲ ಆಗಲ್ಲ. ಮದ್ವೆ ಆಗಿರೋದು ನಮ್ಮಿಬ್ರದ್ದು, ನಾನು ಒಬ್ಳದೇ ಅಲ್ಲ. ನಾನು ಹೇಳಿದ ಕೆಲಸ ಮಾಡು. ನನ್ನ ಶಾಪಿಂಗಿಗೆ ಕರ್ಕೊಂಡು ಹೋಗಿ, ನಾನು ಶಾರ್ಟ್ಸ್ ತಗೋಬೇಕು. ಶಾರ್ಟ್ಸಾ? ಯಾಕೆ? ಯಾಕೆಂದ್ರೆ ನೀವು ಮಾತ್ರ ಇಡೀ ದಿನ ಈ ಚಡ್ಡಿ ಶರ್ಟ್ ಹಾಕೊಂಡು ಮನೆ ಪೂರ್ತಿ ಸುತ್ತಬಹುದು. ನಾನ್ ಮಾತ್ರ ಪೂರ್ತಿ ದಿನ ಈ ಚೂಡಿದಾರ್ ಹಾಕೊಂಡಿರ್ಬೇಕಾ? ಅದೆಲ್ಲ ಆಗಲ್ಲ. ಮದ್ವೆ ಆಗಿರೋದು ನಮ್ಮಿಬ್ರದ್ದು, ನಾನು ಒಬ್ಳದೇ ಅಲ್ಲ. ಸರಿ. ಶಾರ್ಟ್ಸ್. ಒಂದು ಲೋಟ ನೀರು ತಂಬರವ. ತಾರೇಶ್, ಒಂದ್ ಲೋಟ ನೀರ್ ತಗೋಬಾ. ಗಂಡನ್ನ ಹಂಗೆಲ್ಲ ಹೆಸರಿಡ್ ಕರಿಬಾರ್ದು, ಮರ್ಯಾದೆಯಿಂದ ಕರಿಬೇಕು. ತಾರೇಶ್, ಮರ್ಯಾದೆಯಿಂದ ಒಂದ್ ಲೋಟ ನೀರ್ ತಗೋಬಾರೋ. ನೀವಲ್ವ ಮಗ ಹೇಳಿದ್ದು ಮರ್ಯಾದೆ ಕೊಟ್ಕರಿ ಅಂತ? ಏನಾಯ್ತು ಮಾವ? ಬನ್ನಿ ನೀವು. ಬಿಡಿ ಬಿಡಿ, ಬನ್ನಿ. ಮಾವ, ನಾನ್ ನಿಮಗೆ ಎಷ್ಟು ದಿನದಿಂದ ಹೇಳ್ತಿದ್ದೀನಿ, ನಿಮಗೆ ಕಾಲ್ ನೋವಿದೆ, ಆಚೆ ಎಲ್ಲೂ ಕೆಲ್ಸಕ್ಕೆ ಹೋಗ್ಬೇಡಿ ಅಂತ. ನೀವು ನನ್ನ ಮಾತೆ ಕೇಳಲ್ಲ ಅಂತೀರಾ. ಇನ್ಮೇಲಿಂದ ನೀವು ಆಚೆ ಎಲ್ಲೂ ಕೆಲ್ಸಕ್ಕೆ ಹೋಗಂಗಿಲ್ಲ. ಮನೇಲೆ ಕೂತ್ಕೊಂಡು ರೆಸ್ಟ್ ಮಾಡ್ಬೇಕು, ಗೊತ್ತಾಯ್ತಾ? ಆಯ್ತು ಬಿಡು. ಮಾವ, ನಾನು ನಿಮಗೋಸ್ಕರ ಅಂತ ಈ ಶರ್ಟ್ ಮತ್ತೆ ಪ್ಯಾಂಟ್ನ ಆರ್ಡರ್ ಮಾಡಿದ್ದೆ. ತಗೊಳ್ಳಿ ನೋಡಿ, ಚೆನ್ನಾಗಿದ್ಯಾ ಅಂತ. ತುಂಬ ಚೆನ್ನಾಗಿದೆ. ಇಷ್ಟ ಆಯ್ತಾ? ಮಾವ,
ನಿಮಗೆ ಕಾಲ್ ನೋವಿದೆ, ಎಲ್ಲಿಗೆ ಹೋಗ್ತಿದ್ದೀರಾ? ಹೊರಗಡೆ ಹೋಗ್ಬಿಟ್ಟು ಬರ್ತೀನಿ ಕಣೋ ಸ್ವಲ್ಪ. ಸರಿ, ಹಂಗಾದ್ರೆ ಊಟ ಮಾಡ್ಕೊಂಡು ಹೋಗಿ. ಬಂದು ಊಟ ಮಾಡ್ತೀನಿ ಬಿಡವ. ಮಾವ, ಆಚೆ ಹೋಗ್ತಿದ್ದೀರಾ ಅಂದಮೇಲೆ ಊಟ ಮಾಡ್ಕೊಂಡೇ ಹೋಗ್ಬೇಕು. ಬನ್ನಿ ಊಟ ಮಾಡಿ. ಊಟ ಮಾಡೋವರೆಗೂ ಬಿಡೋದಿಲ್ವಲ್ವ ನೀನು? ಬನ್ನಿ ಮತ್ತೆ ಊಟ ಮಾಡಿ. ಲವ್ ಮ್ಯಾರೇಜರ್ ಆಗಲಿ ಅರೇಂಜ್ ಮ್ಯಾರೇಜರ್ ಆಗಲಿ ಮನೆಗೆ ಬರೋ ಸೊಸೆ ಅತ್ತೆ ಮಾವನ್ನ ಅವ್ರ ಅಪ್ಪ ಅಮ್ಮನ ಥರ ನೋಡ್ಕೊಳ್ಳೋರ ಥರ ಇರಬೇಕು. ನೋಡಿದ ಮೊದಲ ವೀರ, ಬಾಳು ಕಲಿಸಿದ ಸಲಹೆಗಾರ, ಬೆರಗು ಮೂಡಿಸೋ ಜಾದುಗಾರ ಪಾ. ನಮ್ಮ ಮೊದಲನೇ ಕಿರುಚಿತ್ರಕ್ಕೆ ನೀವೆಲ್ಲರೂ ಕೂಡ ತುಂಬ ಪ್ರೋತ್ಸಾಹ ಕೊಟ್ಟಿದ್ದೀರಾ. ಅದೇ ಥರ ಈಗ 2ನೇ ಕಿರುಚಿತ್ರ ಮಾಡಿದ್ದೀವಿ. ಇದಕ್ಕೂ ಕೂಡ ನಿಮ್ಮ ಪ್ರೋತ್ಸಾಹ ಇದೇ ಥರ ಇರಲಿ ಅಂತ ಕೇಳ್ಕೊತೀನಿ. ಹಾಗೆ ನಾವೇನಾದರೂ ತಪ್ಪು ಮಾಡಿದರೆ ಅದನ್ನ ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಆಶೀರ್ವಾದ, ದೇವರ ಆಶೀರ್ವಾದ ಯಾವತ್ತೂ ಹಿಂಗೆ ಇರಲಿ. ಏನಾದರೂ ತಪ್ಪು ಮಾಡಿದರೆ ಕ್ಷಮಿಸಿ. ನಿಮ್ಮ ಆಶೀರ್ವಾದ ನಮ್ಗೆ ಯಾವಾಗಲೂ ಸದಾ ಇರಲಿ, ಇದೇ ಥರ ಇರಲಿ. ನಿಮ್ಮೆಲ್ರಿಗೂ ಕೂಡ ಎಷ್ಟೇ ಕೃತಜ್ಞತೆ ಹೇಳಿದ್ರು ಸಾಲದು. ಹೌದು. ಕಮೆಂಟಲ್ಲಿ ತಿಳ್ಸಕ್ಕೆ ಹೇಳು ಹೇಗಿದೆ ಅಂತ. ಹಾಂ, ಹಾಗೆ ನಮ್ಮ ಈ ಕಿರುಚಿತ್ರ ಯಾವ ಥರ ಇತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಅದನ್ನು ನಾವು ತಿದ್ಕೋತೀವಿ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ.